ನಮಸ್ಕಾರ, ಇದು JB63 ಅಪ್ಡೇಟ್ಸ್ ಚಾನೆಲ್. ಕೇರಂ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವ ಪ್ರಭಾರಿ ಮುಖ್ಯ ಗುರುಗಳಿಗೆ ಬೀಳ್ಕೊಡುಗೆ ಸಮಾರಂಭ. ತಾಲೂಕಿನ ಅರಸೀಕೆರೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದ ಮಾಲತೇಶ್ ಪಾಟೀಲ್ ರವರಿಗೆ ಶನಿವಾರದಂದು SDMC ಅಧ್ಯಕ್ಷರು, ಸದಸ್ಯರು ಹಾಗೂ ಶಾಲಾ ವತಿಯಿಂದ ಸನ್ಮಾನಿಸಿ ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾಗಿ ಬರಲೆಂದು ಬೀಳ್ಕೊಡಲಾಯಿತು. ಈ ಸಂದರ್ಭದಲ್ಲಿ SDMC ಸದಸ್ಯರಾದ ನಿಂಗಪ್ಪ ಮಾತನಾಡಿ, ಮಾಲತೇಶ ಸರ್ ಅವರು ಕೇರಂ ಆಟದಲ್ಲಿ ರಾಜ್ಯ ಮಟ್ಟದಲ್ಲಿ ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವುದು ನಮ್ಮ ಶಾಲೆಗೆ, ನಮ್ಮ ಅರಸೀಕೆರೆಗೆ ಮೆಚ್ಚಿನ ಸಂಗತಿ ಆಗಿದೆ. ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗುವುದು ಸುಲಭದ ಕೆಲಸವಲ್ಲ. ಇಂತಹ ಶಿಕ್ಷಕರು ಇರುವುದರಿಂದ ನಮ್ಮ ಶಾಲೆಯ ಮಕ್ಕಳಿಗೆ ತುಂಬಾ ಸಹಾಯವಾಗುತ್ತದೆ. ಇವರು ರಾಷ್ಟ್ರ ಮಟ್ಟದಲ್ಲೂ ವಿಜೇತರಾಗಿ ಬರಲೆಂದು ನಮ್ಮ ಶಾಲಾ ವತಿಯಿಂದ ಶುಭ ಕೋರುತ್ತೇನೆ ಎಂದು ಹೇಳಿದರು. ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವ ಪ್ರಭಾರಿ ಮುಖ್ಯ ಗುರುಗಳಾದ ಮಾಲತೇಶ್ ಪಾಟೀಲ್ ರವರು ಮಾತನಾಡಿ, ನಾನು 2024-25ನೇ ಸಾಲಿನ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಕೇರಂ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಜಯಶಾಲಿಯಾಗಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತೇನೆ. ಈ ಕ್ರೀಡಾಕೂಟವು ಮಹಾರಾಷ್ಟ್ರದ ಪೂನಾದಲ್ಲಿ ಫೆಬ್ರವರಿ 17ರಿಂದ 22ರವರೆಗೆ ನಡೆಯುತ್ತದೆ. ನಾನು ರಾಜ್ಯ ಸರ್ಕಾರಿ ನೌಕರರ ಪ್ರತಿನಿಧಿಯಾಗಿ ಭಾಗವಹಿಸುತ್ತಿದ್ದೇನೆ. ರಾಜ್ಯದ 6 ಜನ ಆಟಗಾರರಲ್ಲಿ ವಿಜಯನಗರ ಜಿಲ್ಲಾ ಹರಪನಹಳ್ಳಿ ತಾಲೂಕಿಗೆ ಆಯ್ಕೆಯಾಗಿರುತ್ತೇನೆ. ಈ ಕ್ರೀಡಾಕೂಟಕ್ಕೆ ಹೋಗಲು ನಮ್ಮ ಶಾಲೆಯ SDMC ಅಧ್ಯಕ್ಷರು, ಸದಸ್ಯರು, ಊರಿನ ಹಿರಿಯರಾದ ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪನವರ ಆಶೀರ್ವಾದದೊಂದಿಗೆ, YD ಅಣ್ಣಪ್ಪನವರ ಹಾರೈಕೆಯೊಂದಿಗೆ ಹಾಗೂ ನಮ್ಮ ಶಾಲಾ ಸಿಬ್ಬಂದಿ ಹಾಗೂ ಮುದ್ದು ಮಕ್ಕಳ ಪ್ರೀತಿಯ ಬೀಳ್ಕೊಡುಗೆಯೊಂದಿಗೆ ಇಂದು ನಾನು ಮಹಾರಾಷ್ಟ್ರದ ಪೂನಾಗೆ ಪ್ರಯಾಣ ಬೆಳೆಸುತ್ತಿದ್ದೇನೆ. ಇಂದು ನನ್ನ 4ನೇ ಬಾರಿಯ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತೇನೆ. ಈ ಹಿಂದೆ ಬಿಹಾರದ ಪಾಟ್ನಾ, ತ್ರಿಪುರಾದ ಅಂತರ್ಗಾಲ ಮತ್ತು ನವದೆಹಲಿಯ ರಾಷ್ಟ್ರ ಮಟ್ಟದ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿ ವಿಜೇತನಾಗಿ ಉತ್ತಮ ಸಾಧನೆಯೊಂದಿಗೆ ಹಿಂದಿರುಗಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿಗೆ ಹೆಸರು ತಂದಿದ್ದೇನೆ. ಈ ಸಲನೂ ಸಹ ನಾನು ಹೆಚ್ಚಿನ ಸಾಮರ್ಥ್ಯ ತೋರಿ ಅತ್ಯುತ್ತಮ ಸಾಧನೆಗೆ ಪ್ರಯತ್ನ ಪಡುತ್ತೇನೆ. ಈ ಪ್ರಯತ್ನಕ್ಕೆ ನಾನು ಪ್ರತಿದಿನ 2ರಿಂದ 3 ಗಂಟೆ ಕಾಲ ಅಭ್ಯಾಸ ಮಾಡುತ್ತಿದ್ದೇನೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸಂತ ಸೇವಾಲಾಲ್ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ SDMC ಅಧ್ಯಕ್ಷ ಕೆ. ರಂಗಪ್ಪ, ಸದಸ್ಯರಾದ ನಿಂಗಪ್ಪ, ಮಧು, ಹುಸೇನ್ ಸಾಹೇಬ್, ಸಹಶಿಕ್ಷಕರಾದ ಬಂದಮ್ಮ, ರೇಣುಕಾ, ಕೆಂಪಣ್ಣ, ಪರಶುರಾಮ್, ದಾದಾಪೀರ್, ಚೇತನ, ತಹಸೀನ್ ಬೇಗಂ, ಪೂರ್ಣಿಮಾ, ಪವನ್ ಕುಮಾರಿ, ಸುನಂದ, ರೇಖಾದೇವಿ, ಅಡುಗೆ ಸಿಬ್ಬಂದಿಗಳು ಹಾಗೂ ಮುದ್ದು ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಿರೂಪಣೆ ವೀಣಾ ಮೇಡಂ ಅವರು. ನಮಸ್ಕಾರ, ಇದು ನಿಮ್ಮ JB63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಾನು 2024-25ನೇ ಸಾಲಿನ ಒಂದು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ, ಅದು ಕೇರಂ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಜಯಶಾಲಿಯಾಗಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತೇನೆ. ಈ ಒಂದು ಕ್ರೀಡಾಕೂಟವು ಮಹಾರಾಷ್ಟ್ರದ ಪೂನಾದಲ್ಲಿ ಫೆಬ್ರವರಿ 17ರಿಂದ 22ರವರೆಗೆ ನಡೆಯುತ್ತಿದೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಪ್ರತಿನಿಧಿಯಾಗಿ ನಾನು ಭಾಗವಹಿಸ್ತಿದ್ದೀನಿ. 6 ಜನ ಆಟಗಾರರಲ್ಲಿ, ರಾಜ್ಯದ 6 ಜನರ ಆಟಗಾರರಲ್ಲಿ ನಾನು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನಿಂದ ನಾನು ಆಯ್ಕೆಯಾಗಿದ್ದೇನೆ. ಈ ಒಂದು ಕ್ರೀಡಾಕೂಟಕ್ಕೆ ಹೋಗಲು ನಮ್ಮ SDMC ಅಧ್ಯಕ್ಷರು, ಸದಸ್ಯರು, ಊರಿನ ಹಿರಿಯರಾಗಿರ್ತಕ್ಕಂಥ ಮಾಜಿ ಸಂಸದರಾಗಿದ್ದ YD ದೇವೇಂದ್ರಪ್ಪನವರ ಆಶೀರ್ವಾದದೊಂದಿಗೆ, ಅಣ್ಣಪ್ಪನವರ ಹಾರೈಕೆಯೊಂದಿಗೆ ನಾನು ನಮ್ಮ ಶಾಲಾ ಸಿಬ್ಬಂದಿ ಮತ್ತು ಮುದ್ದು ಮಕ್ಕಳ ಒಂದು ಪ್ರೀತಿಯ ಒಂದು ಬೀಳ್ಕೊಡುಗೆಯೊಂದಿಗೆ ಈ ದಿನ ನಾನು ಮಹಾರಾಷ್ಟ್ರದ ಪೂನಾಕ್ಕೆ ಹೋಗ್ತಾ ಇದ್ದೀನಿ. ಇದು ನನ್ನ 4ನೇ ಬಾರಿ ರಾಷ್ಟ್ರ ಮಟ್ಟಕ್ಕೆ ನಾನು 4 ಬಾರಿ ಆಯ್ಕೆಯಾಗಿದ್ದೇನೆ. ಈ ಹಿಂದೆ ಬಿಹಾರದ ಪಾಟ್ನಾ, ತ್ರಿಪುರಾದ ಅಗರ್ತಲಾ, ನವದೆಹಲಿಯಲ್ಲಿ ಅಲ್ಲಿ ಭಾಗವಹಿಸಿ ನಮ್ಮ ಹರಪನಹಳ್ಳಿ ತಾಲೂಕಿನ ಹೆಸರನ್ನು ಮತ್ತು ವಿಜಯನಗರ ಜಿಲ್ಲೆಯ ಹೆಸರನ್ನು ತಕ್ಕ ಮಟ್ಟಿಗೆ ಅಲ್ಲಿ ಪ್ರಚಾರ ಮಾಡಿ ಒಂದು ಉತ್ತಮ ಸಾಧನೆಯೊಂದಿಗೆ ನಾನು ಈ 3 ರಾಷ್ಟ್ರ ಮಟ್ಟದ ಟೂರ್ನಿಮೆಂಟಿನಲ್ಲಿ ಭಾಗವಹಿಸಿ ಉತ್ತಮ ಸಾಧನೆಯೊಂದಿಗೆ ಹಿಂದಿರುಗಿ ನಮ್ಮ ತಾಲೂಕಿಗೆ, ಜಿಲ್ಲೆಗೆ ಹೆಸರನ್ನು ತಂದಿದ್ದಾರೆ. ಅವರು
ಈ ಹೆಡ್ ಮಾಸ್ಟ್ರು ವೃತ್ತಿ ತಗೊಂಡ ಮೇಲೆ ನಮ್ಮ ವಾರದಲ್ಲೊಂದು ಕಾರ್ಯಕ್ರಮ ನಡೀತದೆ. ಆ ಒಂದು ಸಂತೋಷ ವಿಷಯ. ಹಾಗೇನೆ ಅವರು ಶಿಕ್ಷಣ ವಲಯದಲ್ಲಾಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳು, ಸರ್ಕಾರಿ ನೌಕರರ ಸಂಘಗಳು ಏನದಾವಲ್ಲ, ಅದರಲ್ಲಿ ಇರ್ತಕ್ಕಂಥ